ಬೇಬಿ, ನಾನೇನಾದ್ರೂ ಇಲ್ಲಿರ್ಬೇಕು ಅಂತಂದ್ರೆ ನಿಮ್ಮಪ್ಪ ಈ ಮನೇಲಿ ಇರಬಾರ್ದು, ಓಕೆನಾ? ನಿಮ್ಮಪ್ಪ ಇಲ್ಲಿದ್ರೆ ನಾನು ಈ ಮನೇಲಿ ಇರಲ್ಲ. ನಿಮ್ಮ ಅಪ್ಪಂಗೂ ನನಗೂ ಆಗ ಬರಲ್ಲ ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ. ಐ ಡೋಂಟ್ ಲೈಕ್ ಯುವರ್ ಫಾದರ್, ಓಕೆ? ನೋಡು, ನಾನು ಬೇಕಾ ಇಲ್ಲ ನಿಮ್ಮಪ್ಪ ಮುದ್ದಿ ಗೂಬೆ ನಿಮ್ಮಪ್ಪ ಬೇಕಾ ಯೋಚನೆ ಮಾಡು. ನಾನು ಬೇಕು ಅಂತಂದ್ರೆ ನಿಮ್ಮಪ್ಪನ ಕಳಿಸು ಹೊರ್ಗಡೆ. ನೋಡು, ನಮ್ಮಪ್ಪ ನಿನಗೂ ಗೊತ್ತು ಕೋಟ್ಯಾಧೀಶ್ವರ. ಈ ಕೋಟಿನ ನಾವು 100 ಕೋಟಿ 1000 ಕೋಟಿ ಮಾಡ್ಬಿಡೋಣ. ನಿಮ್ಮಪ್ಪ ಸುಮ್ಮನೆ ಮೂಲೆ ಸೇರಿ 24 ಗಂಟೆ ಬೆಡ್ ಮೇಲೆ ಮನಿಕೊಂಡು ಟೈಮ್ ವೇಸ್ಟ್ ಮಾಡ್ತಾವ್ರೆ ಸುಮ್ಮನೆ. ನಂಗೆ ನೋಡೋಕ್ಕೇನೆ ಅಸಹ್ಯ ಆಗ್ತದೆ. ಮಾತಿಗೆ ಮುಂಚೆ ನನ್ನನ್ನು ಬ್ಲೇಮ್ ಮಾಡ್ತಾರೆ. ನಾನೇನೋ ದೊಡ್ಡ ತಪ್ಪು ಮಾಡಿದ್ದೀನಿ ನನಗೆ, ನಾನೇ ತಪ್ಪು ಮಾಡಿದ್ದೀನಿ ನಾನೇ ತಪ್ಪು ಮಾಡಿದ್ದೀನಿ ನಾನೇ ತಪ್ಪು ಮಾಡಿದ್ದೀನಿ ನನಗೆ ಎತ್ತಿ 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 ತೋರಿಸ್ತಾರೆ. ಬೇಬಿ, ನನಗೆ ಲೈಫ್ ಇಷ್ಟ ಆಗ್ತಿಲ್ಲ ಬೇಬಿ. ನಿಂಗೆ ಅಕಸ್ಮಾತ್ ಇಷ್ಟ ಇಲ್ಲ ಅಂದರೆ ಡೈವರ್ಸ್ ಕೊಟ್ಬಿಡು. ಇಲ್ಲ ನನಗಂತೂ ನನಗೇನೋ ಇದ್ರಾಗೇನೋ ಪರ್ಫೆಕ್ಟ್ ಅಂತ ಅನ್ನಿಸ್ತಿಲ್ಲ ನಿಮ್ಮ ಅಪ್ಪನ ಜೊತೆ ಇರೋಕ್ಕೆ. ನಾವ್ಯಾಕೆ ಬೇರೆ ಮನೆಗೆ ಹೋಗೋಣ ಬೇಬಿ? ಇದು ನಿನ್ನ ಮನೆ, ನಿಮ್ಮಪ್ಪ ಎಲ್ಲ ನಿನಗೆ ಮಾಡಿಕೊಟ್ಟಿದ್ದಾರೆ ತಾನೇ. ನೀನು ಆರಾಮಾಗಿರಬೇಕು ತಾನೇ. ಅಲ್ಲ, ನಮ್ಮ ಡ್ಯಾಡಿನ ಹೆಂಗೆ ಮನೆಯಿಂದ ಹೊರಗಡೆ ಹಾಕೋದು ಅಂತ ಗೊತ್ತಾಗ್ತಿಲ್ಲ ನನಗಂತೂ. ಅವರು ಹೋಗು ಅಂತ ನನ್ನ ಬಾಯಿಂದ ಹೇಳಿದ್ರೆ ಅವರು ಏನಂತಾರೋ ಏನೋ ಅಂತ ಹೇಳ್ಬಿಟ್ಟು ನನಗೆ ಸ್ವಲ್ಪ ಟೆನ್ಷನ್ ಆಗ್ತೈತೆ. ಇಷ್ಟು ದಿನ ಚೆನ್ನಾಗಿ ನೋಡ್ಕೊಂಡಿದ್ರು, ಚೆನ್ನಾಗಿ ಇದು ಮಾಡಿದ್ರಲ್ವ, ಇವಾಗ ಇದ್ದಕ್ಕಿದ್ದಂಗೆನೇ ಹಂಗೆ ಹಿಂಗೆ ಅಂತಂದರೆ ಚೆನ್ನಾಗಿರಲ್ವಲ್ಲ ಅಂತ ನಾನು ಯೋಚನೆ ಮಾಡ್ತಾಯಿದ್ದೀನಿ. ಏನು ಮಾಡೋದು ಎತ್ತು ಮಾಡೋದು ನನಗಂತೂ ಅರ್ಥ ಆಗ್ತಿಲ್ಲ. ನನಗೂ ಬೇಬಿ ನೀನೇನೇ ಮುಖ್ಯ. ನಾನು ನಿಮ್ಮ ಅಪ್ಪನಿಂದ ತುಂಬ ಬಿಸ್ನೆಸ್ ಟ್ರಿಕ್ಸ್ ಎಲ್ಲ ಕಲ್ತಿದ್ದೀನಿ. ನಿಮ್ಮ ಅಪ್ಪನಿಂದ ನಾನು ತುಂಬ ಉದ್ಧಾರ ಆಗಿದ್ದೀನಿ. ಈಗ ನಾನು ನಿಮ್ಮ ಅಪ್ಪನ ಮೇಲೆ ಅದು ಇದು ಅಂತ ಇದು ಮಾಡೋಕ್ಕಾಗಲ್ಲ ಬೇಬಿ. ನಾನು ನಿಮ್ಮ ಅಪ್ಪನೇ, ನನಗಂತೂ ತುಂಬ ಇಂಪಾರ್ಟೆಂಟ್ ನಿಮ್ಮ ಅಪ್ಪನೇ. ಏನು ಮಾಡೋಣ? ನನ್ನ ಕೈಲಿಂದಂತೂ ಏನೂ ಮಾಡೋಕ್ಕಾಗ್ತಿಲ್ಲ. ತಪ್ಪನ್ನ ಏನು ಮಾಡೋಕ್ಕಾಗ್ತೈತೆ? ಈಗ ನೋಡು ನಾನೇನು ಮಾಡ್ತೀನಿ ಅಂತ. ಮಾವ, 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 ನೋಡಿ ಮಾವ, ನೀವು ದಯವಿಟ್ಟು ಮನೆ ಬಿಟ್ಟೋದ್ರೆ ತುಂಬ ಚೆನ್ನಾಗಿರ್ತೈತೆ. ದಯವಿಟ್ಟು ನೀವು ನಮ್ಮ ಜೊತೆ ಇರೋಕ್ಕೆ ಹೋಗ್ಬೇಡಿ. ದಯವಿಟ್ಟು ಮನೆ ಬಿಟ್ಬಿಟ್ಟು ಹೋಗಿ ಅಷ್ಟೇನೆ. ಇದೇನಿದು ಹಿಂಗೆ ಹೇಳ್ತಾ ಇದೆಯಾ? ಮನೆ ಬಿಟ್ಬಿಟ್ಟು ಹೋಗು ಅಂತ ಹೇಳ್ಬಿಟ್ಟು ನಾನು ಯಾಕೆ ಮನೆ ಬಿಟ್ಬಿಟ್ಟು ಹೋಗ್ಬೇಕು? ಅಪ್ಪ, ದಯವಿಟ್ಟು ನಾನು ನನ್ನ ಹೆಂಡತಿ ಚೆನ್ನಾಗಿರ್ಬೇಕು ಅಂತಂದ್ರೆ ನೀವು ಮನೇಲಿ ಇರಬಾರ್ದು. ನೀವು ಮನೆ ಬಿಟ್ಬಿಟ್ಟು ಹೋಗ್ಬೇಕು ಅಷ್ಟೇನೆ. ನೀವು ಮನೇಲಿ ಇದ್ರೆ ನಾನು ನನ್ನ ಹೆಂಡತಿಗೆ ಇರಕ್ಕೆ ಆಗ್ತಾ ಇಲ್ಲ. ಈ ಮನೇಲಿ ತುಂಬ ಟಾರ್ಚರ್ ಕೊಡ್ತೀರಾ. ಅಮ್ಮ ಹೋದಾಗಿಂದನೂ ಒಳ್ಳೆ ಹುಚ್ಚುನ್ ಥರ ಆಡ್ತಾ ಇದ್ದೀರಾ. ಹೆಂಗ್ಸಿಕ್ರು ಹಂಗೆ ಬಿಹೇವ್ ಮಾಡ್ತಾ ಇದ್ದೀರಾ. ನನಗಂತೂ ನೀವು ಯಾಕೆ ಹಿಂಗೆ ಬಿಹೇವ್ ಮಾಡ್ತಿದ್ದೀರಾ ಅಂತ ನನಗಂತೂ ಸ್ವಲ್ಪನೂ ಅರ್ಥ ಆಗ್ತಿಲ್ಲ. ಒಳ್ಳೆ ಮೆಂಟಲ್ ಥರ ಆಡ್ತಾ ಇದ್ದೀರಾ ನೀವಂತೂ. ನಿಮ್ಮನ್ನ ಈ ಮನೇಲಿ ಇಟ್ಕೊಳ್ಳೋಕೆ ನಮ್ಗೆ ಇಷ್ಟ ಇಲ್ಲ. ನೋಡಿ ಪ್ಲೀಸ್, ಬೇಕಾದ್ರೆ ಯಾವ್ದಾದ್ರು ಆಶ್ರಮಕ್ಕೆ ಹೋಗ್ರಿ, ಇಲ್ಲ ನಿಮ್ಮ ಮಗಳು ಮನೆಗೆ ಹೋದ್ರಿ, ಎಲ್ಲಿಗಾದ್ರೂ ಹೋಗಿ. ಆದರೆ ನನಗಂತೂ ನೀವಂತೂ ಈ ಮನೇಲಿರೋದು ಸ್ವಲ್ಪನೂ ಇಷ್ಟ ಇಲ್ಲ. ದಯವಿಟ್ಟು ಈ ಮನೆ ಬಿಟ್ಬಿಟ್ಟು ಹೋಗ್ಬಿಡಿ. ನಮ್ಮನ್ನು ನೆಮ್ಮದಿಯಾಗಿ ಬದುಕಾದ್ರೂ ಬಿಡಿ. ಲೋ ಮಗನೇ, ನೀನು ಇಂಥ ಮಾತಾಡ್ತೀಯ ಅಂತ ನಾನು ಅನ್ಕೊಂಡಿರಲಿಲ್ಲ. ನಿನ್ನ ಬಾಯಿಂದ ಬತ್ತಿರೋ ಮಾತೇನಿಲ್ಲ ಇದು. ನಿನ್ನ ಬಾಯಿಂದನೇ ಈ ಮಾತು ಬತ್ತಿರೋದು. ನಿನಗೋಸ್ಕರ ನಾನು ಎಷ್ಟೆಲ್ಲ ಮಾಡಿದ್ದೀನಿ. ನಿನಗೋಸ್ಕರ ನಿಮ್ಮ ಅಮ್ಮನ್ನ, ನಿಮ್ಮ ಅಕ್ಕನ್ನ ಎಲ್ಲರೂ ಬಿಟ್ಬಿಟ್ಟಿದ್ದೀನಿ ನಾನು. ನನಗೆ ನೀನೇ ಮುಖ್ಯ ನೀನೇ ಮುಖ್ಯ ನೀನೇ ಮುಖ್ಯ ಅಂತ ಹೇಳ್ಬಿಟ್ಟು ಇಷ್ಟು ದಿನ ನನ್ನ ಜೀವನ ಹಂಗೆ ತಿಳ್ಕೊಂಡು ಬಂದಿದ್ದೀನಿ. ಆದರೆ ನೀನು ಮಾಡಿದ್ದೇನು? ಏನೋ ಮಾಡಿದೆ ಆದರೆ ನೀನು ಇವತ್ತು ನನ್ನೇನೆ ಮನೆ ಬಿಟ್ಟು ಈಚೆ ಗಡಿ ಕಳಿಸೋ ಅಷ್ಟು ಬೆಳೆದ್ಬಿಟ್ಟ ನೀನು. ನೋಡು, ಇವೆಲ್ಲ ಜಾಸ್ತಿ ದಿನ ಇರಲ್ಲ. ಇಂಥ ಆಟಗಳೆಲ್ಲ ನೀನು ಆಡಕ್ಕೆ ಹೋಗ್ಬೇಡ. ಇವೆಲ್ಲ ಸ್ವಲ್ಪ ದಿನ ಅಷ್ಟೇನೆ. ಹಲೋ, ಈ ಥರ ಬ್ಲ್ಯಾಕ್ ಮೇಲ್ ಎಲ್ಲ ನಾವು ತುಂಬ ನೋಡ್ಬಿಟ್ಟಿದ್ದೀವಿ. ಅದು ಎಂಥ ಜನನಪ್ಪ. ಮನೆ ಬಿಟ್ಬಿಟ್ಟು ಹೋಗಿ ಅಂತ ಹೇಳಿದ್ರು ಮನೆ ಬಿಟ್ಟು ಹೋಗ್ದಿದ್ದಂಗೆ ಒಳ್ಳೆ ಮನೇಲೇ ಇರ್ತಾರಲ್ಲ. ಇನ್ನು ಎಂಥ ಜನ ಅಂತ ನನಗೆ ಅರ್ಥ ಆಗ್ತಿಲ್ಲ. ನಮ್ಮ ಮನೇಲೇನಾದ್ರು ನನಗೆ ಈ ಥರ ಹೇಳ್ಬಿಟ್ಟಿದ್ರೆ ಹೊರಟೋಗ್ಬಿಡ್ತೀನಪ್ಪ. ಮೊಕ್ಕು ಕೂಗಿದ್ರೂ ಮುಖ ಒರೆಸ್ಕೊಂಡು ನಾನಂತೂ ಇರ್ತಿರಲಿಲ್ಲ ಮನೇಲಿ. ಬೇಬಿ, ನಿಮ್ಮಪ್ಪ ಒಂಥರ ಹೇಳೋಕ್ಕಾಗಲ್ಲ ಬಿಡು ವರ್ಡ್ಸ್ನ. ಆ ಥರ ಫಾದರ್ ನಿಮ್ಮ ಫಾದರ್ ಒಂಥರ ಅದೇನೋ ಒಂಥರಲ್ಲ. ಅನ್ನಮ್ಮ, ಅನ್ನು ಯಾಕೇಳು? ನಾನು ಅನ್ನಿಸ್ಕೊಂಡ್ಲೇಬೇಕು ನಾನು. ಯಾಕೆ ಅಂತಂದರೆ ನನ್ನ ಹೆಂಡತಿ ಮಾತು, ನನ್ನ ಮಗಳು ಮಾತು ಎಲ್ಲ ಮೀರ್ಬಿಟ್ಟು ನೀನು ಬೇಕು ಅಂತೇಳ್ಬಿಟ್ಟು ಈ ಮನೆಗೆ ಸೊಸೆಯಾಗಿ ಬರಬೇಕು ಅಂತ ನಾನು ಒದ್ದಾಡಿದ್ನಲ್ಲ, ಅದಕ್ಕೆ ನಿನ್ನ ಬಾಯಿಂದ ಈ ಮಾತುಗಳು ನಾನು ಕೇಳಲೇಬೇಕಾಗಿತ್ತು. ಸರಿ ಆಯಿತು ಬಿಡು. ಏನು ಈಗ ನಾನು ಮನೆ ಬಿಟ್ಟು ಹೋಗಬೇಕು, ನೀವು ನೆಮ್ಮದಿಯಾಗಿರ್ತೀರ ಅಷ್ಟೇ ತಾನೇ? ಆಯಿತು ಬಿಡ್ರಿ, ಈ ಮನೆ ಬಿಟ್ಬಿಟ್ಟು ನಾನಂತೂ ಹೊಂಟೋಗ್ತೀನಿ. ಒಂದು ಕ್ಷಣನೂ ಈ ಮನೇಲಿರಲ್ಲ. ಫಸ್ಟಾಗಿ ಕೆಲಸ ಮಾಡಿ, ನಿಮ್ಮ ಲಗೇಜ್ನ ನಾನು ಈಗಲೇ ತಗೊಂಡು ಬಂದು ಕೊಡ್ತೀನಿ. ತಗೊಂಡೋಗಿ. ಯಪ್ಪ, ವಯಸ್ಸಾಗ್ತಾ ಬುದ್ಧಿ ಕಡಿಮೆ ಆಗ್ತೈತೆ ಅಂತ ಹೇಳ್ತಾರೆ. ನಾನು ಅದನ್ನು ನಂಬಿರಲಿಲ್ಲ. ನಿಮ್ಮನ್ನು ನೋಡಿದ್ಮೇಲೆ ಗೊತ್ತಾಯಿತು ನನಗಂತೂ. ನಿಮಗೆ ಬರ್ತಾ ಬುದ್ಧಿ ಎಲ್ಲ ಕಡಿಮೆ ಆಗೈತೆ ಅಂತ ಹೇಳ್ಬಿಟ್ಟು. ನಿಮ್ಗಂತೂ ಬುದ್ಧಿ ತಲೆನಾಗ ಸ್ವಲ್ಪನೂ ಇಲ್ಲ ಬಿಡಿ. ಹೆಂಗಿರ್ಬೇಕು ಮನೆಯಾಗ ಮ್ಯಾನರ್ಸ್ ಅನ್ನೋದಂತೂ ಸ್ವಲ್ಪ ಮ್ಯಾನರ್ಸ್ ಸಮೇತನೂ ಇಲ್ಲ ನಿಮ್ಗಂತೂ. ನಿಮ್ಮನ್ನು ನೋಡಿದ್ರೆ ನನಗೆ ಮೈಯೆಲ್ಲ ಒಂಥರ ಪರ್ಚ್ಕೊಂಡಂಗೆ ಆಗ್ತೈತೆ. ಮನೆ ಬಿಟ್ಟು ಹೋಗಿ ಅಂದರೆ 2 ದಿನದ ಮಟ್ಟಿಗೆ ಹೋಗಿ ಅಂತಲ್ಲ, ಪರ್ಮನೆಂಟಾಗಿ ಮನೆ ಬಿಟ್ಟು ಹೋಗಿ ಅಂತ ಅರ್ಥ, ಓಕೆನಾ? ಪರ್ಮನೆಂಟಾಗಿ ಮನೆ ಬಿಟ್ಬಿಟ್ಟು ಹೋಗ್ಬೇಕು. ಹಿಂಗೆ ಹೋಗೋದು, ಸಂಜೆ ವಾಪಸ್ ಬರೋದು. ಈ ನಾಟಕಗಳೆಲ್ಲ ಬೇಕಾಗಿಲ್ಲ. ನಿಮ್ಮಂತ ಕಿತ್ತೋಗಿರೋ ನಾಟಕಾಡೋರ್ನ ತುಂಬ ಜನ ನೋಡ್ಬಿಟ್ಟಿದ್ದೀವಿ. ನಿಮ್ಮ ಕಡ್ಡ ಸಹಿಸಕ್ಕಾಗ್ದಿದ್ದಂಗೆ ಮಗಳು ಹೆಂಡತಿ ಎಲ್ಲರೂ ಮನೆ ಬಿಟ್ಟು ಹೋಗೋರೆ. ನಾವು ತಗ್ಲಾಕೊಂಡಿದ್ದೀವಿ ಪಾಪದ ಕೆಲಸಕ್ಕೆ. ನೀವು ನೆಟ್ಗಿದ್ರೆ ನಿಮ್ಮ ಮಗಳು ನಿಮ್ಮ ಹೆಂಡತಿ ಯಾಕೆ ಬಿಟ್ಟು ಹೋಗೋರು ನಿಮ್ಮನ್ನ? ನೀವೆಲ್ಲರಿಂದನೂ ದೂರ ಆಗ್ತಿದ್ದೀರಾ ಅಂದರೆ ನೀವು ಕೆಟ್ಟವರೇ ಹೊರತು ನಾವು ಕೆಟ್ಟವರಲ್ಲ, ಓಕೆನಾ? ನೀವೇ ದೊಡ್ಡ 420 ಆಟ ಆಡ್ತಿದ್ದೀರಾ. ನೀವು ನ್ಯಾಯವಾಗಿದ್ರೆ ನಿಮ್ಮ ಹೆಂಡತಿ ನಿಮ್ಮ ಜೊತೆನೇ ಇರೋಳು, ನೀವು ನ್ಯಾಯವಾಗಿದ್ರೆ ನಿಮ್ಮ ಮಗಳು ನಿಮ್ಮ ಜೊತೆನೇ ಇರೋಳು, ಮಾತಾಡೋಳು. ಈ ಥರ ಬೀದಿಗೆ ಬಿಟ್ಬಿಟ್ಟು ಅವರು ಹೋಗ್ತಾ ಇರಲಿಲ್ಲ. ನಿಮ್ಮ ಮಗಳಿಗೆ ನಿಮ್ಮ ಹೆಂಡತಿಗೆ ಬೇಕಾಗ್ದಿರ ನೀವು ನನಗೂ ಬೇಕಾಗಿಲ್ಲ. ನನ್ನ ಮಗಳಿಗೂ ನನ್ನ ಹೆಂಡತಿಗೂ ನಾನು ಅಂದರೆ ಪ್ರಾಣ ನೀನಿಯ.
ನಿಮಗೋಸ್ಕರ ಅವ್ರಿಬ್ಬರನ್ನೂ ಬಿಟ್ಟರೆ ಬೇರೆ ಇನ್ನೇನು ಅಲ್ಲ. ನಿಮಗೋಸ್ಕರ ಅವ್ರನ್ನ ಬಿಟ್ಟಿದ್ದಕ್ಕೆ ನೀವು ನನ್ನೇ ಬಿಡ್ತಾ ಇದ್ದೀರಲ್ಲ, ಹಬ್ಬಬ್ಬಬ್ಬಬ್ಬ ಮೆಚ್ಕೊಂಡೆ, ಭಾಳ ಚೆನ್ನಾಗಿ ಮೆಚ್ಕೊಂಡೆ ಬಿಡು. ಇದೆಲ್ಲ ಬೇಕಾಗಿತ್ತು ನನಗೆ, ನನ್ನ ಜೀವನಕ್ಕೆ ಇದೆಲ್ಲ ಬೇಕಾಗಿತ್ತು ನಮಗೆ. ಇದೆಲ್ಲ ನಾನು ನೋಡಬೇಕಿತ್ತು, ಇದೆಲ್ಲ ನಾನು ಅನುಭವಿಸ್ಬೇಕಿತ್ತು. ನೆನೆಸ್ಕೊಂಡ್ರೆ ನನಗಂತೂ ಅಸಹ್ಯ ಅಸಹ್ಯ ಆಗ್ತಾಯಿತ್ತು. ನನಗಂತೂ ನೆನೆಸ್ಕೊಂಡ್ರೆ ನನ್ನ ಬಾಳೆನೇ ಅನ್ಯಾಯವಾಗಿ ನನ್ನ ಹೆಂಡ್ತಿ ಎಷ್ಟೋ ಹೇಳಿದ್ಲು, ಬ್ಯಾಡರಿ 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 ಅಂದರೂ ಕೇಳಲಿಲ್ಲ. ನಾನಂತೂ ಅನ್ಯಾಯವಾಗಿ ನೀನು ಮನೆ ಸೊಸೆ ಮಾಡ್ಕೊಂಬಿಟ್ಟೆ. ಈಗ ನೋಡಿದ್ರೆ ಇಷ್ಟು ದರಿದ್ರವಾಗಿ ಮಾತಾಡ್ತಾ ಇದೆಯಾ. ಥು, ನನ್ನ ಹೆಂಡ್ತಿ ಮಾತು ಯಾವತ್ತೂ ಸುಳ್ಳಾಗ್ತಿರ್ಲಿಲ್ಲ. ಇವತ್ತು ನನ್ನ ಹೆಂಡ್ತಿ ನನ್ನ ಮಗಳು ಮನೆಗೆ ಆರಾಮಾಗೇನೇ ಅವಳೆ. ಆದರೆ ನಾನು ಎಂಥ ಬೇವರ್ಸಿ ಬಾಳ್ತಿದ್ದೀನಿ ಅಂದರೆ, ಇಷ್ಟು ದೊಡ್ಡ ಮನೆನಾಗೆ ಒಂದು ಸ್ವಲ್ಪನೂ ನೆಮ್ಮದಿ ಇಲ್ಲ ನನಗಂತೂ. ಹಲೋ, ಫಸ್ಟ್ ಆಫ್ ಆಲ್ ನಿಮ್ಮಿಂದ ನಮಗೆ ನೆಮ್ಮದಿ ಇಲ್ಲ, ನಮ್ಮಿಂದ ಅಲ್ಲ ನಿಮ್ಗೆ ನೆಮ್ಮದಿ ಇಲ್ಲ ಅನ್ನೋದು. ಮಾತಿಗೆ ಮುಂಚೆ ಅಲ್ಲಿ ಯಾಕೆ ಹೋಗಿದ್ರಿ, ಇಲ್ಲಿ ಯಾಕೆ ಬಂದ್ರಿ? ಛೀ, ನಿಮ್ಗೆ ಯಾಕೆ? ನೀವು ಏಜಾಗಿದ್ದಾಗ ತುಂಬ ಓವರಾಗಿ ಆಡಿಲ್ವಾ ನೀವು? ನಾವು ಅಷ್ಟೇ ಆಡ್ತೀವಿ. ಓಕೆ ನೋಡಿ, ನೀವು ಕೆಲಸ ನೀವು ಮಾಡ್ಕೊಳ್ಳಿ. ದಯವಿಟ್ಟು ಲಗೇಜ್ ಎತ್ಕೊಂಡು ಹೋಗ್ತಾ ಇರಿ. ನಿಮ್ದೊಂದು ಇರಬಾರ್ದು, ನನಗಂತೂ ಅದು ಇಷ್ಟನೂ ಆಗಲ್ಲ. ಆ ಲಗೇಜ್ ಎಲ್ಲ ನೀವೇ ಇಟ್ಕೊಳ್ಳಿ, ನೀವೇ ಇಟ್ಕೊಂಡು ಪೂಜೆ ಮಾಡ್ಕೊಳ್ಳಿ. ಲಗೇಜ್ ಎಲ್ಲ ತೆಗೆದು ಬೆಂಕಿಗೆ ಹಾಕ್ರಿ. ನನಗೇನಂತೆ, ಈ ಮನೆ ಬಿಟ್ಟು ಹೋಗ್ಬೇಕು ತಾನೇ? ನನ್ನ ಮಗನ ಬಾಯಿಂದನೇ ಇಷ್ಟೆಲ್ಲ ಮಾತುಗಳು ಕೇಳಿದ್ಮೇಲೆ ನಾನು ಇನ್ನೇನು ಮಾಡಲಿ? ಆಯಿತು ಹೋಗ್ತೀನಿ. ಯಾವತ್ತೂ ಈ ಮನೆಗೆ ನಾನು ಬರಲ್ಲ. ಬರೀ ಬಾಯಾಗಿ ಹೇಳ್ತಾ ಇದ್ದೀರಾ ಅವಾಗಿಂದ, ಹೋಗ್ತಾನೆ ಇಲ್ಲ. ನಿಮ್ಗೆ ಈ ಮನೆ ಬಿಟ್ಟು ಹೋಗೋಕೆ ಇಷ್ಟ ಇಲ್ಲ ಅಂತ ಗೊತ್ತು. ನಿಮಗೆ ಮಗನ ಜೀವನಕ್ಕಿಂತ ನಿಮ್ಮ ಲಕ್ಸುರಿಯಾಗಿ ಜೀವನ ಮಾಡೋದೇನೇ ಇಷ್ಟ. ನಿಮ್ಗಿನ್ನ ಅಮ್ಮನೇ ಎಷ್ಟೋ ವಾಸಿ. ಆರಾಮ ಮಗಳು ಮನೆಗೆ ಹೋಗಿ ಸೆಟ್ಲ್ ಆಗವ್ರೆ. ಹೆಂಗೋ ಮಗ ಸೊಸೆ ಚೆನ್ನಾಗಿರಲಿ ಅಂತ ಹೇಳ್ಬಿಟ್ಟು ನಿಮ್ಮ ಥರ ಕಿರಿಕ್ ಮಾಡ್ಕೊಂಡು ಇಲ್ಲೇನೇ ಇಲ್ಲ ಅಮ್ಮನೂ ಹಾಗೇನೇ ನಮ್ಮ ಅಕ್ಕ ಇಬ್ರು ಲಗೇಜ್ ಎತ್ಕೊಂಡಿದ್ದಂಗೆ ಹೋಗ್ತಾವ್ರೆ ಅಂತಂದರೆ ಮತ್ತೆ ಗ್ಯಾರಂಟಿ ಬರ್ತಾರೆ ಅಂತಲೇ ಅರ್ಥ. ಹೌದಾ? ಲಗೇಜ್ ಎತ್ಕೊಂಡು ಹೋಗ್ತಿಲ್ಲ ಅಂತಂದರೆ ಮತ್ತೆ ಬಂದುಬಿಟ್ರೆ ಬೇಬಿ, ನಾವು ಬೀಗ ಹಾಕ್ಕೊಂಡು ಒಂದು 15 ಡೇಸ್ ಎಲ್ಲಾದರೂ ಹೋಗ್ಬಿಡ್ಬೇಕು. ಹೌದು, ನಮ್ಮಪ್ಪ ಮೊದಲಿ ಥರ ಇರಲಿಲ್ಲ. ನಮ್ಮಪ್ಪ ಮೊದಲಿ ಥರ ಟಾರ್ಚರ್ ಕೊಡ್ತಾ ಇರಲಿಲ್ಲ. ಆದರೆ ಈ ನಡುವೆ ಬರ್ತಾ 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 ತುಂಬ ಅಂದರೆ ತುಂಬಾನೇ ಟಾರ್ಚರ್ ಕೊಡೋಕೆ ಶುರು ಮಾಡ್ಕೊಂಡ್ಬಿಟ್ಟವ್ರೆ. ನಮ್ಮಮ್ಮ ಓದಾಗಿಂದ ಹಾಫ್ ಮೆಂಟ್ಲಾಗಿ ಹೋಗ್ಬಿಟ್ಟವ್ರೆ. ಬಿಡು, ಇನ್ನು ಎಲ್ಲಿಗೆ ಹೋಗ್ತಾರೆ? ಹೋದರೆ ರಮ್ಯೂನ್ ಮನೆಗೆ ಹೋಗ್ತಾರೆ ಅಷ್ಟೇನೆ. ಅಲ್ಲೇ ಹೋಗಿ ಅವಳ ಜೊತೆನೇ ಇರಲಿ ಬಿಡು, ಮಗಳು ಮನೆಗೇನೆ. ನಮಗೇನಂತೆ ಬೇಬಿ, ನಾನು ನೀನು ಚೆನ್ನಾಗಿದ್ದೀವ ಅಷ್ಟೇ ಸಾಕು. ಇನ್ನು ಯಾವ ಟೆನ್ಷನ್ನು ಇಲ್ಲ ನನಗಂತೂ. ಥ್ಯಾಂಕ್ಸ್ ಬೇಬಿ, ನಿಮ್ಮ ಅಪ್ಪ ಬೇಡ ಅಂತ ನನ್ನನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದಕ್ಕೆ. ನೀನು ಎಲ್ಲಿ ನಮ್ಮ ಅಪ್ಪನೇ ಇಂಪಾರ್ಟೆಂಟ್ ಅಂತ ಹೇಳ್ಬಿಟ್ಟು ನನ್ನನ್ನು ಬೀದಿಗೆ ತಳ್ಬಿಡ್ತೀಯಾ ಅಂತ ಅಂದ್ಕೊಂಡಿದ್ದೆ. ಸದ್ಯ ನೀನು ನನ್ನೇ ಸೆಲೆಕ್ಟ್ ಮಾಡ್ಕೊಂಡಲ್ಲ, ತುಂಬ ಥ್ಯಾಂಕ್ಸ್ ಬೇಬಿ. ಬೇಬಿ, ನಿನ್ನ ಅಷ್ಟೊಂದು ಇಷ್ಟಪಟ್ಬಿಟ್ಟು ನಾನು ಮದುವೆ ಮಾಡ್ಕೊಂಡಿದ್ದೀನಿ. ಹಾಗೆಲ್ಲ ನೀನು ಬೇಡ ಅಂತ ಹೇಳ್ಬಿಟ್ಟು ನೀನು ಬಿಟ್ಬಿಡೋಕ್ಕಾಗ್ತೈತೆ ಹೇಳು ಬೇಬಿ? ನೀನು ಅಂದರೆ ನಂಗೆ ತುಂಬ 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 ಇಷ್ಟ. ನೀನು ಅಂತಂದರೆ ನೀನೊಂಥರ ಹೆಂಗೆ ಅಂದರೆ, ನನಗೆ ಹೆಂಗಿರಬೇಕು ಅಂತ ಅಂದ್ಕೊಂಡಿದ್ನ ಹುಡುಗಿ ಹಾಗೇನೇ ಇದೆಯಾ. ಅದಕ್ಕೇನೆ ನೀನು ಅಂದರೆ ನನಗೆ ಭಾಳ ಅಂದರೆ ಭಾಳ ಇಷ್ಟ. ನೀನು ಅಂತಂದರೆ ರಿಯಲಿ ಐ ಲವ್ ಯು ಸೋ ಮಚ್ ಬೇಬಿ. ಐ ಲವ್ ಯು ಟೂ ಬೇಬಿ. ಹಾಂ, ಸರಿ ಬಾ. ಸ್ವಲ್ಪ ದಿನ ಎಲ್ಲಾದರೂ ಹೊರಗಡೆ ಓಡಾಡ್ಕೊಂಡು ಬಿಡೋಣ. ನಿನ್ಗಂತೂ ಈ ಮನೇಲಿ ನಮ್ಮ ಅಪ್ಪ ಇರೋದು ಬೇಜಾರಾಗ್ತಿತ್ತು. ಇನ್ಮೇಲೆ ಯಾವ ಬೇಜಾರಿಲ್ಲ ತಾನೆ? ಹ್ಯಾಪಿಯಾಗಿರ್ತೀಯ ತಾನೆ? ಓ, ಫುಲ್ಲು ಹ್ಯಾಪಿಯಾಗಿರ್ತೀನಿ ನಾನಂತೂ. ನನಗೂ ಅಷ್ಟೇ ಬೇಕಿರೋದು ಬೇಬಿ. ಬಾ ಬಾ ಹೋಗೋಣ ಬಾ. ನಮ್ಮ ಅಪ್ಪ ಇನ್ನು ಮನೆಗೆ ಬರಲ್ಲ, ಬಾ ಬೀಗ ಹಾಕ್ಕೊಂಡು ಹೋಗೋಣ ಬಾ. ಅಯ್ಯೋ, ಈಗ ನಾನು ಎಲ್ಲಿಗೋಗ್ಲಿ? ಎಲ್ಲಿಗೋಗ್ಲಿ ನಾನು ಇವಾಗ? ನಾನು ಯಾರ ಮನೆಗೆ ಹೋಗ್ಲಿ? ಇವತ್ತು ಇಂಥ ಪರಿಸ್ಥಿತಿಗೆ ಬಂದೈತಿ ಅಂತ ನಾನು ಯಾರು ಕೇಳಲಿ? ಇವತ್ತು ಎಲ್ಲಿಗೆ ಹೋಗ್ಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಇಷ್ಟೊಂದು ಬಿಸ್ನೆಸ್ಸು, ಇಷ್ಟೊಂದು ಮನೆ ಗೀನೆ ಅಂತ ಎಲ್ಲ ಮಾಡಿ ಇವತ್ತು ನಾನು ಯಾಕೆ ಬೀದಿಗೆ ಬಂದುಬಿಟ್ಟೆ? ನನ್ನ ಮಗುನ ಜಾಸ್ತಿ ನಂಬಿದ್ದಕ್ಕೆ ಒಳ್ಳೆ ಬಹುಮಾನನೇ ಕೊಟ್ಬಿಟ್ಟ. ಎತ್ತ ಅಪ್ಪನೇ ಮನೆಯಿಂದ ಈಚೆ ಕಡೆ ಕಳಿಸ್ಬಿಟ್ಟ. ಯಾವಳ ಕಟ್ಕೊಂಡಿರೋ ಹೆಂಡ್ತಿ ಬೇಕಾಯಿತು. ನನ್ನ ಹೆಂಡ್ತಿ ಹೇಳ್ದಂಗೆ ನಾನು ಕೇಳಿದರೆ ಇವತ್ತು ನನಗೆ ಇಂಥ ಪರಿಸ್ಥಿತಿನೇ ಬರ್ತಿರಲಿಲ್ಲ ನನಗಂತೂ. ನನ್ನ ಹೆಂಡ್ತಿ ಮಾತನ್ನ ನಾನು ತಿರಸ್ಕಾರ ಮಾಡಿಬಿಟ್ಟೆ ನಾನಂತೂ. ಛೇ, ನಂದೇನೇ ತಪ್ಪು. ನನ್ನ ಹೆಂಡ್ತಿ ಮಾತು ಕೇಳಬೇಕಿತ್ತು ನಾನು. ಇವತ್ತು ನನಗೆ ಇಂಥ ಪರಿಸ್ಥಿತಿ ಯಾಕೆ ಬರ್ತಿರಲಿಲ್ಲ ನನಗೆ? ಎಂದೂ ಬರ್ತಿರಲಿಲ್ಲ ಇಂಥ ಪರಿಸ್ಥಿತಿ ನನಗೆ. ಅಯ್ಯೋ, ಈಗ ನಾನು ಏನು ಮಾಡಲಿ? ಮಗಳು ಮನೆಗೆ ಯಾವ ಮಗ ಎತ್ಕೊಂಡು ತಾನೇ ಹೋಗ್ಲಿ? ನನ್ನ ಮಗಳು ಮನೆಗೆ ಮಗಳೇ ಮಗಳೇ ಅಂತ ಅಂದ್ಕೊಂಡು ಈ ಮಗ ಎತ್ಕೊಂಡು ಹೋಗೋಕ್ಕಾಗ್ತೈತಾ? ಇಲ್ಲ ಇಲ್ಲ ಇಲ್ಲ. ಈ ಮಗ ಎತ್ಕೊಂಡು ಮಗಳು ಮನೆಗೆ ಹೋಗಿ ಅವಮಾನ ಪಟ್ಕೊಳ್ಳೋದಕ್ಕಿಂತ ಇಲ್ಲೇ ಎಲ್ಲಾದರೂ ಆಶ್ರಮಕ್ಕೆ ಸೇರ್ಕೊಂಡ್ಬಿಡೋದು ಎಷ್ಟೋ ವಾಸಿ. ನನ್ನ ಹತ್ರ ಇವಾಗ ಏನೂ ತಂದಿಲ್ಲ, ಬರೀ ಗೈಯಾಗೇನೆ ಬಂದುಬಿಟ್ಟಿದ್ದೀನಿ ಎಲ್ಲನೂ. ಈಗ ನಾನು ಎಲ್ಲಿಗೆ ಹೋಗಲಿ? ಆಶ್ರಮ ಯಾವ ಸಿಗ್ತವೆ ಆಶ್ರಮಗಳು ನನಗೆ? ಅಣ್ಣವ್ರೆ ಅಣ್ಣವ್ರೆ, ಯಾಕೆ ತಲೆ ತಿರುಗ್ತಾಯ್ತಾ? ಯಾಕೆ ಇಲ್ಲಿ ಕುತ್ಕೊಂಡ್ಬಿಟ್ಟಿದ್ರಲ್ಲ? ನಾನು ನೆನ್ಪಾಯ್ತಿಲ್ವಾ? ನಿಮ್ಮ ಮನೆನ ಕೆಲ್ಸಕ್ಕೆ ಬರ್ತಾ ಇದ್ನಲ್ಲ? ಹೋ ಶಾರದಮ್ಮ. ಶಾರದಮ್ಮ, ಹೇಳು. ಅಯ್ಯೋ, ನೀವ್ಯಾಕೆ ಹಿಂಗೆ ಕುತ್ಕೊಂಡ್ರೆ? ಯಾಕೆ ಇಲ್ಲಿ ತಲೆಗಿರ ತಿರುಗ್ತಾಯ್ತಾ? ನಿಮ್ಮ ಮಗಂಗೆ ಫೋನ್ ಹಾಕ್ಲಾ? ನಿಮ್ಮ ಮಗಂಗೆ ಕರ್ಕೊಂಡೋಗ್ರಿ ಅಂತ ಹೇಳ? ಅಲ್ಲ, ಯಾಕೆ ಇಲ್ಲಿ ಕುಂತ್ಕೊಬಿಟ್ಟಿದ್ರಲ್ಲ? ರೋಡ ಕುಂತ್ಕೊಳ್ಳೋ ಅಂಥದ್ದು ಏನಾಯ್ತು ನಿಮಗೆ? ಯಾವ ಮಗ ಶಾರದಮ್ಮ? ಯಾವ ಮಗ? ಯಾವ ಮಗನೂ ಇಲ್ಲ, ಯಾವ ಸೊಸೆನೂ ಇಲ್ಲ. ಎಲ್ಲ ಶೂನ್ಯ ಅಷ್ಟೇನೆ. ಎಲ್ಲ ನಂಬ್ಕೊಂಬಿಟ್ಟು ಎಲ್ಲ ಮೋಸ ಮಾಡಿಬಿಟ್ಟು ನನ್ನ ಮನೆಯಿಂದ ಈಚೆ ಕಡೆ ಕಳಿಸ್ಬಿಟ್ರು. ಎಲ್ಲಿ ಹೋಗ್ಬೇಕು ಅಂತ ದಿಕ್ಕೇ ತೋರಿಸಲಿಲ್ಲ ನನಗೆ. ಎತ್ತೋಗ್ಬೇಕು ಅಂತ ನನಗಂತೂ ತಲೆ ಕೆಟ್ಟೋಯ್ತು. ಅದಕ್ಕೇನೆ ನೋಡು, ಇಲ್ಲೇ ಬೀದಿನಾಗೆ ಕುಂತ್ಬಿಟ್ಟಿದ್ದೀನಿ. ಏನು ಮಾಡೋಣ? ನಮ್ಮ ಮನೆ ಬರೋಕ್ಕೆ ಎಲ್ಲಿಗೆ ಹೋಗ್ಬೇಕು? ನನಗೆ ಅಂತ ಇನ್ಯಾರೂ ಇಲ್ಲ.
ಅಯ್ಯೋ ನಮ್ಮಂತ ಬಡವ್ರಿಗೆಲ್ಲ ಊಟ ಹಾಕಿರೋರು ನೀವು ಇಂಥ ಮಾತಾಡ್ಬೋದೇ ಹೇಳಿ. ಅಲ್ಲ ನಿಮ್ಮ ಮಗ ಸೊಸೆ ನಿಮ್ಮ ಮನೆಯಿಂದ ಈಚೆ ಕಡೆಗೆ ಹಾಕಿದ್ರೆ ಅಲ್ಲ ರೊಚ್ಚು ಅಮ್ಮವ್ರು ಹೇಳ್ತಿದ್ ನಿಜನೇನಿಯಾ ಅವ್ರು ಯಾವಾಗೂ ಹೇಳೋರು. ನನ್ನ ಮಗನ ಮೇಲೆ ಜಾಸ್ತಿ ಇದಿಕ್ಕೊಂಡವ್ರೆ, ಒಂದಲ್ಲೊಂದಿನ ಬೀದಿಗೆ ತತ್ತ ನೋಡು ನನ್ನ ಮಗ ಇವ್ರನ್ನ ಅಂತ ಯೋಸ್ಕಿತ ಹೇಳ್ತಿದ್ರು. ನಾ ಸುಮ್ಕಿರಿ ಹಂಗೆ ಮಾಡಕ್ಕಿಲ್ಲ, ನಿಮ್ಮ ಮಗ ಒಳ್ಳೆನು ಅಂತಿದ್ದೆ. ಒಳ್ಳೆನು ಸರಿಯಾಗಿ ಮಾಡೋದ್ನಲ್ಲ, ಒಳ್ಳೆ ಕೆಲಸವೇನೇನಿಯಾ. ಯಪ್ಪ ನೋಡಿ, ನೀವ್ಯಾಕೆ ಇದಾಯ್ತೀರಾ? ಹೋಗ್ರಿ ಮಗಳು ಮನೆಗೆ, ಇಲ್ಲ ಹೆಂಡ್ತಿಗೊಂದು ಫೋನ್ ಹಾಕ್ಬಿಟ್ಟು ಹೋಗ್ರಿ, ಪರವಾಗಿಲ್ಲ. ಯಾವ ಮಕ ಎತ್ಕೊಂಡು ಹೋಗ್ಲಿ ಶಾರದಮ್ಮ, ಯಾವ ಮಕ ಎತ್ಕೊಂಡು ಹೋಗ್ಲಿ ಹೇಳು. ಹ್ಞೂ ಎಲ್ಲ ನನ್ನ ಮಗಳಿಗೆಲ್ಲ ಮೋಸ ಮಾಡಿಬಿಟ್ಟೆ, ನನ್ನ ಹೆಂಡ್ತಿಗೆಲ್ಲ ದುರಂಕಾರ ಮಾಡಿಬಿಟ್ಟು ಅನ್ಯಾಯ ಮಾಡಿಬಿಟ್ಟೆ. ಯಾರನ್ನೂ ನಾನು ನೆಮ್ಮದಿಯಾಗಂತೂ ಬಿಡಲಿಲ್ಲ. ಅದು ಇದು ಅಂದ್ಕೊಂಡು ಎಲ್ಲರನ್ನೂ ಅಯ್ಯೋ ಅನ್ಸಿರೋದೆ ನಾನಂತೂ. ಎಲ್ಲರನ್ನೂ ಅಯ್ಯೋ ಅಂತ ಅನ್ಸ್ಬಿಟ್ಟು ನಾನು ಹಾಳು ಮಾಡಿಬಿಟ್ಟೆ. ಇವಾಗ ಯಾವ ಮಕ ಎತ್ಕೊಂಡು ನಾನು ಹೋಗ್ಬಿಟ್ಟು ಹಾಂ ನಾನು ಇವಾಗ ಬೀದಿಗೆ ಬಂದಿದ್ದೀನಿ, ನಾನು ನೋಡ್ಕೊಂತ ನನ್ನ ಮಗಳು ಮನೆಗೆ ಹೋಗಿ ಕೇಳಿದ್ರೆ ಚೆನ್ನಾಗಿರ್ತೈತಾ? ಥೂ, ಇಲ್ಲ ನಾನು ಹೋಗಲ್ಲ. ಯಾವ್ದಾನ ಆಶ್ರಮಕ್ಕೆ ಹೋಗ್ಬಿಟ್ಟು ಸೇರ್ಕೊಬಿಡೋಣ ಅಂತ ಅನ್ಕೊಂಡಿದ್ದೀನಿ. ಅಯ್ಯೋ ಶಿವನೇ, ಸಾವಿರಾರು ಜನಕ್ಕೆ ಅನ್ನ ಹಾಕಿರೋ ಕೈ ನಿಮ್ಗೆ ಇವತ್ತೊಂದು ತುತ್ತು ಅನ್ನಕ್ಕೆ ಹಿಂಗೆ ಆಗೈತೆ ಅಂದರೆ ನೀವು ಅಮ್ಮವ್ರಿಗೆ ಮಾಡಿರೋ ಅಂತ ಕರ್ಮನೇನಿಯ. ಆದ್ರೂ ನಾವು ಬಡವರಾದ್ರೂ ನಮ್ಗೆ ಎಂಥ ಕೆಟ್ಟ ಮನಸ್ಸಿಲ್ಲ ಅಣ್ಣವ್ರೆ. ನೀವು ಬರ್ತೀನಿ ನಮ್ಮ ಮನೆಗೆ ಬರ್ರಿ. ನಾವು ಮನೆ ಚಿಕ್ಕದೇನಿಯ, ನಿಮ್ಮಷ್ಟು ದೊಡ್ಡದಾಗಿಲ್ಲ, ಯಾವುದೋ ಒಂದು ಚಿಕ್ಕ ಮನೆಯಾಗಿದ್ದೀವಿ. ಆ ಮನೆಗೆ ಇರ್ಸ್ಕೊತೀವಿ. ನಿಮ್ಗೇನು ಒಂದು ತುತ್ತು ಊಟ ಹಾಕೋಕ್ಕೆ ನಮ್ಗೇನು ಕಷ್ಟ ಆಗುತ್ತೆ? ಒಂದಲ್ಲ ಒಂದು ಟೈಮಾಗೆ ನಾನು ಕಷ್ಟ ಇದ್ದಾಗ ಸಹಾಯ ಮಾಡಿರೋ ಅಲ್ವೇ ನೀವು? ಬನ್ನಿ ನಮ್ಮ ಮನೆಗೆ ಕರ್ಕೊಂಡು ಹೋಗ್ತೀನಿ. ನಮ್ಮ ಮನೆಗೆ ಏನಿಯಾ ಉಣ್ಣಕ್ಕಿಕ್ತೀನಿ, ಬನ್ನಿ ಹೋಗನ್ ಬನ್ನಿ. ಹಿಂಗೆ ನೀವು ಈಚೆ ಕಡೆ ಕುಂತ್ಕೊಂಡ್ರದನ್ನ ನನ್ನ ಕೈಯಲ್ಲಿ ನೋಡೋಕ್ಕಾಯ್ತಿಲ್ಲ. ಒಂಥರ ಕಳ್ಳೆಲ್ಲ ಕಿತ್ಕೊಂಬಿಟ್ಟು ಬಂದಂಗೆ ಆಯ್ತಾಯ್ತು ನಂಗಂತೂ. ಎದ್ದು ಬನ್ನಿ ಸುಮ್ಕೆನೆಯ ಎದೊಳಿ. ಹಿಂಗೆ ರೋಡ ಕುಂತ್ಕೊಳ್ಳೋದಕ್ಕಿನ ನಮ್ಮ ಮನೆ ಕುಂತ್ಕೊಳ್ಳೋದು ಎಷ್ಟೋ ವಾಸಿ. ಅಯ್ಯೋ ಶಾರದಮ್ಮ, ನಿನ್ಗಿರ ಅಂತ ನಿಯತ್ತು ನನ್ನ ಮಗಂಗೆ ಇಲ್ದಿದ್ದಂಗೆ ಹೋಯ್ತೆ. ನನ್ನ ಮಗ ನನಗೆ ಮೋಸ ಮಾಡಿಬಿಟ್ನೆ. ನಿನ್ನಂತೋಳು ಕರಿತಿದ್ಯಾ? ನನ್ನ ಮಗಂಗೆ ಅಷ್ಟೆಲ್ಲ ಕೊಟ್ಟು ನಾನು ಈಚೆ ಕಡೆಗೆ ಹಾಕ್ಬಿಟ್ನೆ. ನಾನೇ ತಪ್ಪು ಮಾಡಿಬಿಟ್ಟೆ. ನನ್ನ ಹೆಂಡ್ತಿಗೆ ನನ್ನ ಮಗಳಿಗೆ ಮಾಡಿದ್ದಕ್ಕೆ ದೇವ್ರು ನಂಗೆ ಸರಿಯಾದ ಶಿಕ್ಷೆನೇ ಕೊಟ್ಬಿಟ್ಟ. ನಿಜವಾಗೂ ಅನುಭವಿಸ್ತೀನಿ ಬಿಡು. ಇಲ್ಲ, ನಾನು ಯಾರ ಮನೆಗೂ ಬರಲ್ಲ. ನೀನು ಹೋಗಮ್ಮ, ನೀನು ಹೋಗು. ನಾನು ಹೆಂಗೋ ನನ್ನ ಜೀವನ ನೋಡ್ಕೊತೀನಿ, ನೀನು ಹೋಗು. ಅಲ್ಲ ನೀವೆಲ್ಲ ಹೋಯ್ತೀರಾ ಮತ್ತೆ? ಎಲ್ಲಾದರೂ ಹೋಗ್ತೀನಿ ಕಣಮ್ಮ. ಸಾಕು, ಇಷ್ಟು ಕರ್ದಲ್ಲ ಅಷ್ಟಕ್ಕೇನೆ ಖುಷಿ ಆಯ್ತು ನನಗೆ. ಹೋಗಮ್ಮ, ಪರವಾಗಿಲ್ಲ. ಎದೊಳಿ ಅಣ್ಣ, ನಿಮ್ಮ ಇಂಥ ಪರಿಸ್ಥಿತಿನ ಬಿಟ್ಬಿಟ್ಟು ಹೋಗಕ್ಕೆ ನಂಗೆ ಮನ್ಸು ಬರ್ತದ? ಎದೊಳಿ ಫಸ್ಟು. ಇಲ್ಲ, ಹೋಗಮ್ಮ ಪರವಾಗಿಲ್ಲ.